ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ. ಮೊಟ್ಟ ಮೊದಲು ನಿಮ್ಮೆಲ್ಲರಿಗೂ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಎದುರಿಗೆ ನಿಮ್ಮ ಜೊತೆಗೆ 5 ನಿಮಿಷ ಪ್ರತಿ ದಿವಸ ಅನ್ನುವಂತಹ ಹೊಸ ಒಂದು ಯೋಜನೆಯೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಹಾಜರಾಗಿದ್ದೇನೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿ ದಿವಸ ನನ್ನದೇ ರಚನೆಯಾದಂತಹ ಪ್ರವೀಣವಾಣಿ ಇದರ ವಾಚನ ಮತ್ತು ತಕ್ಕ ಮಟ್ಟಿಗೆ ಸ್ವವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಯತ್ನ ನಂದಾಗಿರುತ್ತದೆ. ಇವತ್ತಿನ ದಿವಸ ನಾನು ವಾಚನ ಮಾಡುವಂತಹ ಪ್ರವೀಣವಾಣಿ ಯಾವುದು? ಹಳೆದು ಹೊಸದುದರ ನಡುವೆ ಅನ್ನುವಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ಒಂದು ಪ್ರವೀಣವಾಣಿಯನ್ನು ವಾಚನ ಮಾಡುತ್ತಾ ಈಗಾಗಲೇ ಹೇಳ್ದಂಗೆ ಅದನ್ನು ನಾನು ನಿಮ್ಮೆದುರಿಗೆ ವಿಶ್ಲೇಷಣೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸ್ವೀಕರಿಸ್ತೀರಿ ಅನ್ನುವಂತಹ ಒಂದು ಮಹದಾಸೆಯೊಂದಿಗೆ ನಾನು ವಾಚನವನ್ನು ಮಾಡುತ್ತೇನೆ. ಹಳೆದು ಹೊಸದುದರ ನಡುವೆ ಈ ಒಂದು ಈ ಒಂದು ಪ್ರವೀಣವಾಣಿಯ ಶೀರ್ಷಿಕೆ. ಹೊಳೆಯು ಹಳೆಯದಾದರೇನು ನೀರು ನವನವೀನವೇ. ಹೊಳೆಯು ಹಳೆಯದಾದರೇನು ನೀರು ನವನವೀನವೇ. ಹೊಲವು ಹಳೆಯದಾದರೇನು ಫಸಲು ನವನವೀನವೇ. ಹೊಲವು ಹಳೆಯದಾದರೇನು ಫಸಲು ನವನವೀನವೇ. ದಿನಪ ಹಳೆಯದಾದರೇನು ದಿನವು ನವನವೀನವೇ. ದಿನಪ ಹಳೆಯದಾದರೇನು ದಿನವು ನವನವೀನವೇ. ಪ್ರಣತಿ ಹಳೆಯದಾದರೇನು ದೀಪ ನವನವೀನವೇ. ಮರವು ಹಳೆಯದಾದರೇನು ಫಲವು ನವನವೀನವೇ. ಕ್ರೀಡೆ ಹಳೆಯದಾದರೇನು ಗೆಲುವು ನವನವೀನವೇ. ಕ್ರೀಡೆ ಹಳೆಯದಾದರೇನು ಗೆಲುವು ನವನವೀನವೇ. ನಾವು ಹಳೆಬರಾದರೇನು ಪ್ರೀತಿ ನವನವೀನವೇ. ನಾವು ಹಳೆಬರಾದರೇನು ಪ್ರೀತಿ ನವನವೀನವೇ. ಎಷ್ಟೊಂದು ಅರ್ಥಪೂರ್ಣವಾದಂತಹ ಈ ಸಾಲುಗಳನ್ನು ನಾನಿಲ್ಲಿ ಬರೆಯಲು ಯತ್ನ ಮಾಡಿದ್ದು. ನಿಜಕ್ಕೂ ಇದನ್ನು ವಾಚನ ಮಾಡಬೇಕಾದಾಗ ಬಹಳಷ್ಟು ಯೋಚನೆಯನ್ನು ಮಾಡಿದ್ದು. ಯಾವ ರೀತಿ ಇದನ್ನು ಪ್ರಸ್ತುತಪಡಿಸಬೇಕು ಅನ್ನೋದನ್ನು ನಾನಿಲ್ಲಿ ಮೊದಲು ಯೋಚನೆ ಮಾಡಿದ್ದು. ಇದು ಮನುಷ್ಯನ ನಡುವೆ ಇರುವಂತಹ ಹಳೆಯ ಮತ್ತು ಹೊಸದುದರ ಸಂಬಂಧವೇ. ಸೃಷ್ಟಿ ಮತ್ತು ಜೀವಿಗಳ ನಡುವೆ ಇರುವಂತಹ ಸಂಬಂಧವೇ, ಅಥವಾ ಸೃಷ್ಟಿಯ ನಡುವೆ ಇರುವಂತಹ ಸಂಬಂಧವೇ, ಅಥವಾ ಮನುಷ್ಯ ಹಾಗೂ ಜೀವಿಗಳ ನಡುವೆ ಇರುವಂತಹ ಸಂಬಂಧವೇ ಅಲ್ಲ. ಈ ಎಲ್ಲದರ ಕ್ರೋಢೀಕೃತಗೊಂಡಂತಹ ಒಟ್ಟುದರ ಮೊತ್ತವೇ ಅನ್ನೋದನ್ನು ನನಗೆ ಒಂದು ಕ್ಷಣ ಯೋಚನೆಗೆ ಹಚ್ಚಿದ್ದು ನಿಜ. ಅದೇ ರೀತಿ ನಾವು ಹೇಳ್ತೀವಿ ಏನಪ್ಪ ಅಂತಂದರೆ ಕಾಯ ನವೀನವಾದರೇನು ಆತ್ಮ ಹಳೆಯದಲ್ಲವೇ ಅಂತೇಳಿ ಉಲ್ಟಾ ಲಾಸ್ಟಿಗೆ ಕಾಯ ಹೊಸದು ಆದರೇನು ಆತ್ಮ ಹಳೆಯದಲ್ಲವೇ ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ಹಚ್ಚಿತ್ತು. ಹೌದು, ಯಾಕಂದಾಗ ನಾವು ನೋಡ್ತೀವಿ ಪ್ರತಿ ಸಲ ವಸಂತ ಋತು ಮುಗಿದು ವಸಂತ ಋತುವಿನ ಚೈತ್ರ ವೈಶಾಖಗಳು ದಾಟಿ ನಾವು ಯಾವಾಗ ಏನಪ್ಪ ಅಂದರೆ ಈ ಮಳೆಗಾಲವನ್ನು ಪ್ರವೇಶ ಮಾಡ್ತೀವಿ, ಇರುವಂತಹ ದೇಶದ ಎಲ್ಲ ನದಿಗಳು ಬತ್ತಿ ಹಳ್ಳ ಕೊಳ್ಳಗಳು ಬತ್ತಿ ಬರಿದಾಗಿ ಏನೂ ನೀರಿನ ಕುರುಹು ಸಹ ಇಲ್ಲದಂತೆ ಆ ಒಂದು ಕ್ಷೇತ್ರವನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಮಳೆಗಾಲ ಬಂದಾಗ ಮೇಘಗಳು ನೀರನ್ನು ತಂದು ಆ ನೀರನ್ನು ಯಾವ ರೀತಿ ಮಳೆಯ ರೂಪದಲ್ಲಿ ಸುರಿಸ್ತವ, ದಿನಂಪ್ರತಿ ಸುರಿಸಿದಾಗ ಮತ್ತೆ ಆ ಹಳೆಯ ನದಿಗಳು ನದಿಗಳೇನೋ ಹಳೆಯದೇ, ಆದರೆ ಬರುವ ನೀರು ಮಾತ್ರ ಹೊಸದಾಗಿರ್ತದೆ, ಹೊಸತನವನ್ನು ತಂದಿರ್ತದೆ, ಅದರಲ್ಲಿ ಹೊಸ ಒಂದು ಗುಣವನ್ನು ಹೊಂದಿರ್ತದೆ ಮತ್ತು ಎಲ್ಲದಕ್ಕೂ ಹೊಸತನಕ್ಕೆ ಅದು ಕಾರಣ ಆಗಿರ್ತದೆ ಅನ್ನೋದನ್ನು ಇಲ್ಲಿ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವು ಬಿತ್ತಿ ಬೆಳೆದು ಫಸಲನ್ನು ತೆಗೆಯುವಂತಹ
ಆ ಹೊಲ ನೂರಾರು ಶತಮಾನಗಳು ಏನಪ್ಪ ಅಂದರೆ ಶತಮಾನಗಳಷ್ಟು ಹಳೆಯದಾದಂಥ ಹೊಲ ನಾವೇನು ನೋಡ್ತೀವೋ ಅದೇ ರೀತಿ ಮತ್ತೆ ಬೇಸಿಗೆಯಲ್ಲಿ ಅಥವಾ ಫಸಲು ಮುಗಿದಾದ ನಂತರ ಹಸಿರುಟ್ಟು ಮೆರೆಯುತ್ತಿರುವಂತಹ ಹೊಲ ಭೂತಾಯಿ ಮತ್ತು ಬರಿದಾಗಿ ಏನಪ್ಪ ಅಂದ್ರೆ ಕಪ್ಪನೆಯೋ ಬಿಳುಪೋ ಅಥವಾ ಏನಪ್ಪ ಅಂದರೆ ಈ ಕೆಂಪು ಮಣ್ಣಿನ ಒಂದು ಏನಪ್ಪ ಅಂದರೆ ಆ ಒಂದು ವಸ್ತ್ರವನ್ನು ಧರಿಸಿದಂತಹ ಬರಿದಾದ ರೂಪದಲ್ಲಿ ಆ ತಾಯಿ ಹೊಲ ಕಾಣಿಸ್ತಾ ಇರ್ತದೆ. ಹೊಲ ಹಳೆದಾದರೇನು ಮತ್ತೆ ನಾವು ಉತ್ತಿ ಬಿತ್ತಿ ಬೆಳೆದು ನೀರೆರೆದಾಗ ಫಸಲುಗಳು ಬಂದಾಗ ಆ ಫಸಲದಿಂದ ಬರುವಂತಹ ಫಲಗಳಾಗಲಿ ಫಸಲದಿಂದ ಬರುವಂತಹ ಧಾನ್ಯಗಳಾಗಲಿ ನವನವೀನ ಅಲ್ಲವೇನು, ಹೊಸ ಜೀವಕ್ಕೆ ಕಾರಣ ಅಲ್ಲವೇನು, ಅವು ನಮ್ಮ ಹೊಸತನವನ್ನು ಹುಮ್ಮಸ್ಸನ್ನು ಹೆಚ್ಚಿಸಲಿಕ್ಕೆ ಅವು ಕಾರಣವನ್ನು ಆಗೋದಿಲ್ಲೇನು ಅನ್ನೋದನ್ನು ಭಾವನೆ ಬಂದೇ ಬರ್ತದೆ. ಅದೇ ರೀತಿ ದಿನಪ ಲಕ್ಷಾಂತರ ವರ್ಷಗಳಿಂದ ಅಂಬರದ ದೀಪಗಳಲ್ಲಿ ಒಂದಾದಂತಹ ದಿನಪ ಸೂರ್ಯ ಹಳೆಯದಾದರೇನು ಬೆಳಗ್ಗೆ ಹುಟ್ಟುತ್ತಾನ ಮತ್ತು ಸಾಯಂಕಾಲ ಆದಾಗ ಅಸ್ತಂಗತನಾಗಿ ಮತ್ತೇನಪ್ಪ ಅಂದರೆ ಕತ್ತಲೆಗೆ ಅವಕಾಶವನ್ನು ಕೊಡ್ತಾನೆ. ಚಂದ್ರನ ಬರಮಾಡುವಿಕೆಗೆ ಅವನು ಏನಪ್ಪ ಅಂದರೆ ಸ್ವಾಗತವನ್ನು ಕೋರ್ತಾನೆ. ದಿನಪ ಹಳೆಯದಾದರೇನು ಕತ್ತಲು ಬೆಳಗ್ಗೆ ಕಳೆದು ಮತ್ತೇನಪ್ಪ ಅಂದರೆ ಮತ್ತೊಮ್ಮೆ ಹುಟ್ಟಿದಾಗ ಆ ಹಳೆಯ ದಿನಪದಿಂದ ಏನಪ್ಪ ಅಂತಂದರೆ ಮತ್ತೊಂದು ಬೆಳಗು ಬರ್ತದೆ, ಹೊಸ ಬೆಳಕು ಬರ್ತದೆ, ಹೊಸ ಕನಸುಗಳು ಬರ್ತವೆ, ಹೊಸ ತನವನ್ನು ತಗೊಂಡು ಬರ್ತದೆ, ಎಲ್ಲ ಹೊಸತನಕ್ಕೆ ನಾಂದಿ ಹಾಡ್ತದೆ ಹಳೆಯ ದಿನಪನ ಹೊಸ ಬೆಳಕು. ಅದೇ ರೀತಿ ಏನಪ್ಪ ಅಂದ್ರೆ ಪ್ರಣತಿ ಹಳೆಯದಾದರೇನು ನಾವು ನೋಡ್ತೀವೋ ಪ್ರಣತಿ ಮಣ್ಣಿಂದು ಬಂಗಾರದ್ದು